ಸಾಕು ನಾಯಿಯೊಂದು ಬಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿರುವಂತ ಘಟನೆ ವರದಿಯಾಗ್ತಾ ಇದೆ. ತನ್ನ ಪಾಡಿಗೆ ತಾನು ಬಾಲಕ ಸೈಕಲ್ನಲ್ಲಿ ಆಟವಾಡುವಂತ ಸಂದರ್ಭದಲ್ಲಿ ಸಾಕು ನಾಯಿಯೊಂದು ಆತನ ಮೇಲೆ ಎರಗಿದೆ. ಆ ಘಟನೆಯ ಡೆಡ್ಲಿ ದೃಶ್ಯ ಸ್ಥಳದಲ್ಲೇ ಇದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವ ಘಟನೆ ಇದು. ರಾಜಾಜಿನಗರದ 19ನೇ ಎ ಮುಖ್ಯ ರಸ್ತೆಯಲ್ಲಿ ಸಂಭವಿಸಿರುವಂತಹ ಡೆಡ್ಲಿ ಅಟ್ಯಾಕ್ ಇದೆಲ್ಲವೂ ಕೂಡ ಸ್ಥಳದಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮಾರ್ಚ್ 21ನೇ ತಾರೀಕು ನಡೆದಂತ ಘಟನೆ ಇವತ್ತಿಗೆ ಕೂಡ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅವರಿಗೆ. ಆ ಬಾಲಕನ ಕುಟುಂಬಸ್ಥರಿಗೆ ಶ್ವಾನದ ಮಾಲೀಕರ ಕಡೆಯಿಂದ ಸ್ಪಂದನೆ ಸಿಗ್ತಿಲ್ಲ. ಶ್ವಾನದ ಮಾಲೀಕರು ಸರಿಯಾಗಿ ಸ್ಪಂದಿಸದ ಆರೋಪ ಕೇಳಿಬರ್ತಾ ಇದ್ದು, ಶ್ವಾನ ಕಡಿತಕ್ಕೆ ಒಳಗಾದ ಬಾಲಕನ ತಾಯಿ ದೂರನ್ನ ದಾಖಲು ಮಾಡಿದ್ದಾರೆ. ಸಾಕು ನಾಯಿಯೊಂದು ಬಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆಸಿದೆ. ಸಿಸಿಟಿವಿ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ನಾಯಿನ ಸಾಕಿರ್ತಾರೆ, ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಶೋಕಿ ಮಾಡೋ ಮಾಲೀಕರೆಲ್ಲ ಈ ಸ್ಟೋರಿಯನ್ನು ನೋಡಬೇಕು. ಜೊತೆಗೆ ಮನೆಯಲ್ಲಿ ಸರಿಯಾಗಿ ನಾಯಿನ ಕಟ್ಟಾಕೊಳ್ಳದೆ ಬೀದಿಗೆ ಬಿಡ್ತಿರ್ತಾರಲ್ಲ, ಕೆಲವರಂತೂ ಎಷ್ಟರ ಮಟ್ಟಿಗೆ ಇವತ್ತಿಗೂ ನಾನ್ಸೆನ್ಸು ಅಂದರೆ, ಆ ನಾಯಿ ಗಲೀಜು ಮಾಡುತ್ತೆ, ಅದು ಪೂಪ್ ಮಾಡೋದಕ್ಕೊಂದು ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸದೆ ಕಂಡವ್ರ ಮನೆ ಮುಂದೆ ಬಿಡ್ತಾರೆ ಸಾಕು ನಾಯಿನ. ಅಂಥವರೆಲ್ಲ ಈ ಸ್ಟೋರಿ ನೋಡಬೇಕು. ನಾಯಿ ಸಾಕ್ತೀವಿ ಅನ್ನೋದಲ್ಲ, ಜವಾಬ್ದಾರಿಯುತವಾಗಿ ಸಾಕ್ತೀವ ಅನ್ನೋದು ಇರಬೇಕಾದಂಥ ಒಂದು ಬೇಸಿಕ್ ಸೆನ್ಸು. ಆ್ಯಂಡ್ ಇದಕ್ಕೆ ಕಾನೂನು ಕೂಡ ಇದೆ ಇವಾಗ. BNS ಸೆಕ್ಷನ್ 291, ಈ ಹಿಂದೆ IPC 289 ಸೆಕ್ಷನ್ ಇತ್ತು. ಯಾವ ಸಾಕು ನಾಯಿಯಿಂದ ಕಡಿತ ಉಂಟಾಗತ್ತೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರುತ್ತೆ ನಾಯಿ, ಅದರ ಮಾಲೀಕರೇ ಅದಕ್ಕೆ ಹೊಣೆ ಆಗ್ತಾರೆ. 5,000 ರೂಪಾಯಿ ದಂಡ, 6 ತಿಂಗಳು ಶಿಕ್ಷೆ ಅಂತೆಲ್ಲ ಈ ಕಾನೂನು ಹೇಳುತ್ತೆ. ಸದ್ಯ ಈ CCTV ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಸೈಕಲ್ನಲ್ಲಿ ಪುಟ್ಟ ಬಾಲಕ ತನ್ನಷ್ಟಕ್ಕೆ ತಾನು ಆಟವಾಡ್ಕೊಂಡಿರುವ ಸಂದರ್ಭ ಸಾಕು ನಾಯಿಯೊಂದು ಬಂದು ಆತನ ಮೇಲೆ ಎರಗಿರೋದು. ಆ್ಯಂಡ್ ಘಟನೆ ನಡೆದು 1 ತಿಂಗಳಾದರೂ ಆ ನಾಯಿ ಮಾಲೀಕರು ಆ ಬಾಲಕನ ಕುಟುಂಬದವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ಇವತ್ತಿಗೂ ಇರುವಂಥ ಆರೋಪ. ಅವ್ರು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಹೊಂದಿದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸುಚಿತ್ರಾ, ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಅಂಡ್ ಪೊಲೀಸರು ಯಾವ ಸೆಕ್ಷನ್ ಅಡಿಯಲ್ಲಿ FIR ಮಾಡಿರೋದು? ಪ್ರಜ್ವಲ, ಏನು ಇತ್ತೀಚೆಗೆ ಸಾಕು ನಾಯಿಗಳು ಜನರ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಇದು ಸಾಕಿದವರ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಮಾರ್ಚ್ 21ನೇ ತಾರೀಕು ರಾಜಾಜಿನಗರದ 19ನೇ ರಸ್ತೆಯಲ್ಲಿರುವಂತಹ ಒಬ್ಬ ಬಾಲಕ ಸೈಕಲ್ನಲ್ಲಿ ಹೋಗ್ತಾ ಇರ್ತಾನೆ. ಈ ಒಂದು ಸಮಯದಲ್ಲಿ ಹಿಂದೆಯಿಂದ ಏನು ನಾಯಿಯನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ. ಈ ಒಂದು ವೇಳೆ ನಾಯಿ ಆ ಬಾಲಕನ ಮುಂದೆ ಹೋಗಿ ಅಟ್ಯಾಕ್ ಮಾಡಿರುವಂಥದ್ದು. ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಏನು ನಾಯಿ ಸಾಕ್ತವರು ಕೂಡ ಅದನ್ನ ಬಿಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೂ ಕೂಡ ಅವರ ಕೈಲಿ ಸಾಧ್ಯ ಆಗೋದಿಲ್ಲ. ಆತನಿಗೆ ಕೂಡ ಒಂದಷ್ಟು ಇಂಜುರಿ ಆಗಿರುವಂಥದ್ದು. ಆದರೆ ಇದೇ ರೀತಿಯ ಘಟನೆಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂಥದ್ದು. ಸದ್ಯ ಸಾಕು ಏನು ನಾಯಿನ ಸಾಕಿದಂಥವರು ಕೂಡ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅದಾದ್ಮೇಲೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂತಾಗ್ಲಿ ಅಥವಾ ಆತನಿಗೆ ಒಂದಷ್ಟು ಸಹಾಯವನ್ನ ಮಾಡೋದಾಗ್ಲಿ ಯಾವುದೇ ರೀತಿಯಾಗಿ ಮಾಡಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದೇ ರೀತಿ ಹೆಚ್ಚಳ ಆಗುವಂಥದ್ದು. ಜೊತೆಗೆ ನಾಯಿಗಳನ್ನ ರಸ್ತೆಯಲ್ಲಿ ಬೇಕಾಬಿಟ್ಟಿಯಾಗಿ ಇಟ್ಕೊಂಡು ಬರುವಂಥದ್ದು, ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ವಾಕಿಂಗ್ಗೆ ಕರ್ಕೊಂಡು ಹೋಗುವಂಥದ್ದು, ಈ ರೀತಿಯ ಘಟನೆಗಳಿಂದಾಗಿಯೇ ಸಾಕಷ್ಟು ಜನರಿಗೂ ಕೂಡ ನಾಯಿಗಳು ಅಟ್ಯಾಕ್ ಮಾಡಿದೆ. ಇದರಿಂದಲೂ ಕೂಡ ಒಂದಿಬ್ರು ಸಾವನ್ನಪ್ಪಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಈ ರೀತಿಯ ಘಟನೆಗಳಿಗೆ ಬ್ರೇಕ್ ಬೀಳಬೇಕಾಗಿದೆ. ಪ್ರಜ್ವಲ. ಫೈನ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.